ಸ್ನೇಹಿತರೆ, ನಾವು ಮಾತು, ಬರವಣಿಗೆ ಮತ್ತು ಶಾರೀರಿಕ ಭಾಷೆ, ಈ ಶಾರೀರಿಕ ಭಾಷೆ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸು ಅವ್ರ ಜೊತೆ ಒಂದು ಆ್ಯಕ್ಟಿವಿಟಿ ಮಾಡ್ತೀನಿ ಬಾಡಿ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂಗೆ. ಅದಕ್ಕೆ ಎಲ್ಲ ಯಾರು ವಿಡಿಯೋಲಿ ಇರ್ತಾರೆ, ನಾನು ಹೇಳೋ ಮಾತು ಕೇಳಿಸ್ಕೊಂಡು ನಾನು ಹೇಳ್ದಂಗೆ ಮಾಡಬೇಕು. ಮೊದಲನೇದು ನಮಸ್ಕಾರ ಮಾಡಿ ದಯವಿಟ್ಟು ಎಲ್ಲರೂ. ನಮಸ್ಕಾರ. ಸ್ನೇಹಿತರೆ, ಇದೊಂದು ನಮಸ್ಕಾರ ಇದೆಯಲ್ಲ, ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆನ ದೂರ ಮಾಡಿಬಿಡ್ತದೆ ಅಂತ ಹೇಳ್ತೀನಿ. ಓಕೆ, ಇಳಿಸಿ. ಸೀರಿಯಸ್ ಆಗಿ ಹೇಳ್ತೀನಿ. ಎರಡನೇದು, ಸ್ಮೈಲ್ 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 ಸ್ಮೈಲ್. ನೋಡೋಣ ಎಷ್ಟು ಜನ ಅವ್ರ ವ್ಯೂ ಹೋದರು ಒಂದು ಕಡೆ ಫಿಕ್ಸ್ ಆಗ್ರಿ, ಮೂವ್ ಆಗ್ಬೇಡ್ರಿ ಜಾಸ್ತಿ. ನೋಡಿ, ಈಗ ಒಬ್ರು ಸ್ಯಾಮ್ಸಂಗ್ ಅವ್ರ ಫ್ರೆಂಡ್ ಅವರಲ್ಲೂ ಚೆನ್ನಾಗಿ ಕಾಣಿಸ್ತು ನನಗೆ. ರಕ್ಷಿತಾ ಬಂದ್ಬಿಟ್ಟಿದ್ದಾನೆ. ಇವೊಂದೊಂದು ಉದಾಹರಣೆ ಕೊಡ್ಬೇಕು ನಿಮಗೆ. ಅವನು ರಕ್ಷಿತ ಇದ್ದಾನಲ್ಲ, ಅವನಿಗೆ ಏನೇ ಯಾವಾಗಲೂ ಅಂತ ಹಿಂಗಿಂಗೆ ಎಕ್ಸಸೈಸ್ ಮಾಡಕ್ಕೆ ಹೇಳಿದ್ದೆ ನಾನು, ಹಿಂಗಿಂಗೆ ಮಾಡು ಅಂತ. ಮಾಡಿ ಈಗ ಸ್ವಲ್ಪ ಇಂಪ್ರೂವ್ ಆಗ್ಬಿಟ್ಟಾನೆ ಅಣ್ಣ. ಏನಾದ್ರು ಮಾತಾಡ್ತೀನಿ ರಕ್ಷಿತ್, ನೀನು ಯಾಕೆಂದ್ರೆ ನೀನು ಮಾಡಿರೋ ಎಕ್ಸಸೈಸ್ ಗೊತ್ತಾಗ್ಬೇಕಲ್ಲ. ನೀನು ಕರೆಕ್ಟ್ ಟೈಮ್ಗೆ ವಿಡಿಯೋ ಆನ್ ಮಾಡಿದ್ಯಾ? ವಿಡಿಯೋ ಆನ್ ಮಾಡ್ಕೊ ನೋಡೋಣ. ರಕ್ಷಿತ್ ಹೆಗ್ಡೆ, ನೀನು ಹಿಂಗ್ ಸ್ಮೈಲ್ಗೆ ಮುಖ ಹಿಂಗಿಂಗ್ ಮಾಡ್ಕೊಂಡಿದ್ದು ಎಷ್ಟು ಲಾಭ ಆಯ್ತು? ಅದು ಅಂದ್ರೆ ಹೇಳ್ಕೊಂಡು ಮುಖ ಒಂಥರ ಅದು ಜಡ್ಡು ಗಟ್ಟಿತ್ತು ಸರ್. ಅದೊಂಥರ ಫ್ರೀ ಆಗ್ಬಿಡ್ತು. ಜಡ್ಗಟ್ಟು ಬಿಟ್ಟಿತ್ತಾ? ಹೌದು ಸರ್, ಸ್ವಲ್ಪ ಮುಖ ಎಲ್ಲ ಮೊದಲೆಲ್ಲ ಫ್ರೀ ಆಗ್ಬಿಟ್ಟಿತ್ತು ಆ ಓಕೆ, ತರ. ಅದ್ ಹೆಂಗೆ ನೀನ್ ಹೇಳ್ಕೊಡು, ನಾವೆಲ್ಲ ಮಾಡ್ತೀವಿ. ನೀನ್ ಹೆಂಗ್ ಮಾಡ್ತಾ ಇದ್ದೆ ಹೇಳು, ತೋರ್ಸು. ಅಂದ್ರೆ ಅದನ್ನ ಹೀಗೆ ಇಟ್ಕೊಂಡು ಈಡು ಗಟ್ಟಿ ಮಾಡು, ಎಳ್ಕೋಬೇಕು. ತೋರ್ಸು ತೋರ್ಸು. ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡ್ರಿ. ನಮ್ ರಕ್ಷಿತ್ ಹೆಗ್ಡೆ ಮಾಡ್ಬಿಟ್ಟು ಜಡ್ಡುಗಟ್ಟಿದ್ದ ಮುಖವನ್ನ ಆ ಚೆನ್ನಾಗಿ ಮಾಡ್ಕೊಂಡಾರೆ. ಮಾಡ್ರಿ. ಆ, ಈ ತರ ಹೇಳ್ಕೋಬೇಕು. ಹೇಳ್ಕೊಬೇಕಿತ್ತರ. ನಾನು ಖುಷಿ. ಲೈಟ್ ಆಗಿ ಮಾಡು ಅಂದೆ, ಅವ್ನು ಸ್ವಲ್ಪ ಜಾಸ್ತಿನೇ ಹೇಳ್ಕೊಡ್ತಾ ಇದ್ದಾನೆ. ಅಂದ್ರೆ ಮುಖ ಗೆಲುವಾಗುತ್ತಲ್ವಾ ರಕ್ಷಿತ್? ಹೌದು ಸರ್, ಹೌದು. ವೆರಿ ಗುಡ್. ಸೊ ರಕ್ಷಿತ್ತು ನಮ್ಗೆ ಹೇಳ್ಕೊಟ್ರು. ಸ್ನೇಹಿತರೆ, ಮುಗುಳ್ನಗೆ ನಮ್ಮ ದೇಹದಲ್ಲಿ ಮುಖ ಪ್ರಾಧಾನ್ಯತೆ ಉಳ್ಳದ್ದು, ಕರೆಕ್ಟಾ? ಅಂಡ್ ಪೀಪಲ್ ವಿಲ್ ಜಡ್ಜ್. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಸೊ ಕಣ್ಣು ಇಲ್ಲಿ ಏನೇನಿದೆ, ಇವೆಲ್ಲವೂ ಒಂದು ರೀತಿ ಸ್ಮೈಲಿಂಗ್ ಫೇಸ್ ಇದ್ದಾಗ ನಮಗೆ ಬೇರೆಯವರು ನಮ್ಮನ್ನು ಮಾತಾಡಿಸ್ತಾರೆ. ಫಾರಿನರ್ಸ್ ನೋಡ್ರಿ ರೀ, ಅವರು ಯಾರೇ ಎದುರುಗಡೆ ಸಿಕ್ಕರು ಒಂದು ಸ್ಮೈಲ್ ಹೊಡಿತಾರಲ್ರಿ. ನಮ್ಗೇನಾಗಿದೆ ರೀ, ದಾಡಿ. ಆ ಒಳ್ಳೆ ಆ್ಯಪ್ ಮರೆ ಹಾಕೊಂಡು ಅರಳೆಣ್ಣೆ ಕುಡ್ದರಂಗಿರ್ತೀವಿ. ಹಂಗಿರೋದು ಬೇಡ. ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್ ನಮ್ದಾಗಬೇಕು ಸ್ನೇಹಿತರೆ. ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್ ನಮ್ದಾಗಬೇಕು. ಸ್ಮೈಲ್ ಬಗ್ಗೆನೇ ಒಂದು ಕೆಲವು ವಿಡಿಯೋ ಮಾಡಿ ಹಾಕಿನಿ ನೋಡ್ರಿ. ಒಂದು ರೇಡಿಯೋನ ಅರ್ಧ ಗಂಟೆ ಮಾತಾಡಿದ್ದೆ, ಯಾಕೆ ಸ್ಮೈಲ್ ಇಂಪಾರ್ಟೆಂಟ್ ಅಂತ. ಮುಖ ಗಂಟಿಕ್ಕೊಂಡಿದ್ರೆ 72 ಸ್ನಾಯುಗಳು ಕೆಲಸ ಮಾಡುತ್ತಂತೆ. ಅದರ ಅರ್ಥ 3 ರಿಂದ 4 ವರ್ಷ ಆಯಸ್ಸು ಡಮಾರ್, ಕಟ್. ನೀವು ಬೇಗ ಸಾಯ್ಬೇಕಾ? ಸ್ಮೈಲ್ ಮಾಡಬೇಡಿ. ಸ್ಮೈಲ್ ಮಾಡ್ತೀರಾ, 4 to 5 years ನಿಮ್ಮ ಆಯಸ್ ಜಾಸ್ತಿ. ಈ ಗುಟ್ಟು ಹೇಳ್ಕೊಟ್ಟಿದ್ದೀನಿ ಇವತ್ತು. ನಿಮಗೆಲ್ಲ ಏನು ಅನ್ನಿಸ್ತು? ಈ ಗುಟ್ಟು ಹೇಳಬೇಕು. ಓಕೆ, ನೆಕ್ಸ್ಟ್ ವಿ. ಕೈ, 2 ಬೆರಳು. ನಮ್ಮ ಲೈಫಲ್ಲಿ ಸೋಲುಗಳಿಗೆ ಅಂಜಿದ್ರಿ, ಪುಸ್ತಕ ಬರೆದಿದ್ದೀನಿ ಸರಿ, ಆದರೆ ನೀವು ವಿಕ್ಟೋರಿಯಸ್ ಆಗಬೇಕು, ವಿಕ್ಟರಿ ಪಡಿಬೇಕು ಅಂತ ನಾನು ಬಯಸ್ತೀನಿ. ವೆರಿ ಗುಡ್. ಈಗ ಥಮ್ಸ್ ಅಪ್. ಥಮ್ಸ್ ಅಪ್. ಎಸ್, ಎಸ್, ಎಸ್ ಐ ಕ್ಯಾನ್. ಅನ್ನಿ ಐ ಕ್ಯಾನ್. ಎಸ್ ಐ ಕ್ಯಾನ್. ಎಸ್ ಐ ಕ್ಯಾನ್. ಗುಡ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಿ ಎಲ್ಲರೂ. ನಮ್ಮ ಕೈಲಾಗುತ್ತೆ. ಅವರಂತೂ ಮಂಜುನಾಥ್ 2 ಕೈ ಇದೆ, ಎರಡು. ಓಕೆ, 2 ಕೈ. ಅವ್ರ ಮಂಜುನಾಥ್ ಸಜೆಷನ್ ತಗೊಳ್ಳೋಣ. ಎಸ್ ಐ ಕ್ಯಾನ್, ಎಸ್ ಐ ಕ್ಯಾನ್, ಎಸ್ ಐ ಕ್ಯಾನ್ 3 ಸರಿ ಹೇಳಿ. ಸಂತೋಷ್, ಕತ್ಲಲ್ಲಿ ಇದ್ದೀರಾ ಗೊತ್ತಾಗ್ತಾ ಇದೆ, ನೀನೇನು ಮಾಡ್ತಾ ಇಲ್ಲ, ಬರೀ ನಕ್ಕೊಂಡಿದ್ಬಿಟ್ರಾಗ್ಲಿಲ್ಲ. ಹಾಂ, ಅಷ್ಟು ಮಾಡ್ರಿ ರೀ. ಸ್ಯಾಮ್ಸಂಗ್ ಅವರು ಅಷ್ಟೇ. ನೋಡಿ, ಈಗ ವಿಜುವಲ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಎಲ್ಲರೂ ನೋಡಿದಾಗ ಹಿಂಗೆ ಅಂತ ಇದ್ರೆ 3 ಸರಿ ಹೇಳೋಣ. ಎಸ್ ಐ ಕ್ಯಾನ್, ಎಸ್ ಐ ಕ್ಯಾನ್, ಎಸ್ ಐ ಕ್ಯಾನ್. ಗುಡ್, ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಟಂಗ್ ಟ್ವಿಸ್ಟರ್ಸ್ ಇರುತ್ತೆ. ಅದನ್ನು ನಾವೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮತ್ತು ಈ ಬ್ರೀತಿಂಗ್ ಇದೆಯಲ್ಲ, ಸ್ಟೇಜ್ ಫಿಯರ್ ಎಲ್ಲ ಹೋಗ್ಬೇಕಂದ್ರೆ ಒಂದು ಗುಟ್ಟು ಹೇಳ್ಕೊಟ್ಟಿರ್ತೀನಿ. ನಾವು ಸ್ವಲ್ಪ ಜೋರಾಗಿ ಉಸಿರಾಡ್ತಾ ಇರ್ತೀವಿ. ನಿಧಾನಕ್ಕೆ ಉಸಿರು ತಗೊಂಡು ನಿಧಾನಕ್ಕೆ ಉಸಿರು ಬಿಡಬೇಕು. ನೋಡೋಣ, ಸುಮ್ಮನೆ ಹಿಂಗೆ ಪ್ರಾಕ್ಟೀಸ್ ಮಾಡೋಣ. ಎಲ್ಲರೂ ನಿಧಾನಕ್ಕೆ ಉಸಿರು ತಗೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ.
ನಿಧಾನಕ್ಕೆ ಉಸಿರು ತಗೊಳ್ಳಿ. ನಿಧಾನಕ್ಕೆ ಉಸಿರು ಬಿಡಿ. ಸೊ ನಿಧಾನಕ್ಕೆ ಉಸಿರು ತಗೊಂಡು ನಿಧಾನಕ್ಕೆ ಉಸಿರು ಬಿಡ್ತಾ ಇದ್ರೆ ಅದೇ ನಮ್ಗೆ ಅರ್ಧ ಒಂದು ಸ್ವಲ್ಪ ಟೆನ್ಷನ್ನ ರಿಲೀಸ್ ಮಾಡ್ತದೆ. ನೀವು ನೋಡಿ, ನಾವು ಟೆನ್ಷನ್ ಆಗಿದ್ದಾಗ ನಮಗೆ ಗೊತ್ತಿಲ್ದಂಗೆ ಉಸಿರು ಹಿಂಗೆಲ್ಲ ಒಂಥರ ಬಿ ಪಿ ರೈಸ್ ಆದಂಗೆ ಇದು ಮಾಡ್ತೀವಿ. ನಮ್ಗೆ ಏನಾದ್ರು ಕೋಪ ಬಂತು, ಯಾರು ಅವ್ನು ಯಾವನ್ ಅಂತಿರ್ತೀವಿ, ಇಲ್ಲೆಲ್ಲ ಇಡೀ ಹಾಕೊಂಡು. ಸೊ ಈ ಉಸಿರನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಒಂದು ಸ್ವಲ್ಪ ಆರಾಮಾಗಿರ್ತೀವಿ. ನಂದೊಂದು ಫಾರ್ಮುಲಾ ಹೇಳ್ಬಿಡ್ತೀನಿ. ಆ ಫಾರ್ಮುಲಾ ಎಲ್ಲರೂ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿಬಿಡಿ. ಏನು ಗೊತ್ತಾ? 3 C's ಅಂತ. ಅದೇನದು? ಸಿ ಅಂದರೆ 3 Cಗಳು: ಕೂಲ್, ಕಾಮ್, ಕಂಫರ್ಟಬಲ್ ಅಂತ ಟೈಪ್ ಮಾಡಿ. ಕೂಲ್, ಕಾಮ್, ಕಂಫರ್ಟಬಲ್. ಕೂಲ್ ಅಂದರೆ ಗೊತ್ತು, ತಣ್ಣಗಿರೋದು. ಹೌದಪ್ಪ, ನಾವು ತಣ್ಣಗಿದ್ರೆ ಅಷ್ಟು ಟೆನ್ಷನ್ ಇರಲ್ಲ. ಕಾಮ್, ಪ್ರಶಾಂತವಾಗಿರೋದು. ಈಗ ನಾನು ಆ್ಯಕ್ಚುಲಿ ನಾನು ರೆಗ್ಯುಲರ್ ಮಾಸ್ಟರ್ ಕ್ಲಾಸ್ಗಿನ ಇವತ್ತು ಸ್ವಲ್ಪ ಪ್ರಶಾಂತವಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆಯಲ್ಲ ನಿಮಗೆ? ಆರಾಮಾಗಿದ್ದೀನಿ, ಕ್ಯಾಶುಯಲ್ ಆಗಿದ್ದೀನಿ, ಪ್ರಶಾಂತವಾಗಿರೋದು ಕಾಮ್. ಕಂಫರ್ಟಬಲ್ ಅಂದರೆ ಆರಾಮದಾಯಕವಾಗಿರೋದು. ನಾನು ಚೇರ್ ಮೇಲೆ ಕೂತಿದ್ದೀನಿ, ಕಂಫರ್ಟಬಲ್ ಆಗಿದ್ದೀನಿ. ನಾನೇನು ನೀರು ಬೇಕು ಅಂದರೆ ನೀರು ಕುಡಿದೆ, ಕರೆಕ್ಟಾ? ನಿಮ್ಮ ಜೊತೆ ಮಾತಾಡಬೇಕು, ಏನೋ ಮಾತಾಡಬೇಕು, ನೇರ ಮಾತಾಡ್ಬಿಡ್ತೀನಿ, ಕರೆಕ್ಟ್? ಎಸ್ ಸ್ನೇಹಿತರೆ, ಇದಕ್ಕೆ ಬಾಡಿ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಕರೆಕ್ಟಾ? ಆಂಗಿಕ ಭಾಷೆ, ಶಾರೀರಿಕ ಭಾಷೆ. ನಿಲ್ಲುವುದು ಅಥವಾ ಕೂರುವುದು ಇದನ್ನ ಪೋಶ್ಚರ್ ಅಥವಾ ಭಂಗಿ ಅಂತ ಕರೀತಾರೆ. ಗೆಸ್ಚರ್ ಅಂದ್ರೆ ಏನು? ಹಾವಭಾವ. ಇಲ್ಲಿ ಇಡೀ ತಲೆ, ಕರೆಕ್ಟಾ? ಹುಬ್ಬು ಹಿಂಗೆ ಕುಣಿಸ್ಬೋದು, ಕಣ್ಣು ಹಿಂಗೆ ಹಿಂಗೆ ಆಡಿಸ್ಬೋದು, ಇಡೀ ಬಾಡಿ ಹಿಂಗೆ ಹಿಂಗೆ ಆಡಿಸ್ಬೋದು. ಇದೆಲ್ಲ ಏನು ಅಂದರೆ ಗೆಸ್ಚರ್ಸ್, ಹಾವಭಾವ ಅಂತ ಕರೀತಾರೆ. ಸೊ ಪೋಶ್ಚರ್ ಮತ್ತೆ ಗೆಸ್ಚರ್ ಇದು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಬಾಡಿ ಲ್ಯಾಂಗ್ವೇಜಲ್ಲಿ ನಾನು ಹುಡುಗ, ತಲೆ ನೀಟಾಗಿ ಬಾಚಿದ್ದೀನ, ನೀಟಾಗಿ ಕಾಣಿಸ್ತಾ ಇದ್ದೀನ, ಓಕೆ, ಡ್ರೆಸ್ ಚೆನ್ನಾಗಿದೆಯಾ, ಸಿಂಪಲ್ ಎಲಿಗೆಂಟಾಗಿ ಕಾಣಿಸ್ತಾ ಇದ್ದೀನ. ಅಪಿಯರೆನ್ಸ್ ಆಲ್ಸೋ ಮ್ಯಾಟರ್ಸ್. ನಾವು ಚೆನ್ನಾಗಿ ಕಾಣಿಸ್ಬೇಕು. ಅದರಲ್ಲಿ ಝೂಮ್ಗೆ ಈ ಥರ ಬಂದಾಗ ನಾನು ರೆಗ್ಯುಲರ್ ಹಾಕೊಳ್ಳೋಕ್ಕಿಂತ ಒಂದು ಎಕ್ಸ್ಟ್ರಾ ಲೈಟ್ ಹಾಕ್ಕೊಂಡಿರ್ತೀನಿ. ಅಥವಾ ಒಳ್ಳೆ ಲ್ಯಾಪ್ಟಾಪ್ ಇರಬೇಕು, ಅಥವಾ ಒಳ್ಳೆ ಕ್ಯಾಮ್ರಾ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಸೊ ಅದಷ್ಟೇ. ಈಗ ನನ್ನ ಒಂದು ಬ್ಯಾಕ್ಗ್ರೌಂಡ್ಗೂ ನಿಮಗೂ ವ್ಯತ್ಯಾಸ ಅಷ್ಟೇ. ಜೊತೆಗೆ ನಾನು ಗ್ರೀನ್ ಮ್ಯಾಟ್, ಗೋಡೆ ಗ್ರೀನ್ ಮ್ಯಾಟ್ ಅಂತ ಕರಿತಿರೋದು. ಓಕೆ, ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ. ಈ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅಂದರೆ ನನ್ನ ಗೋಡೆ ನೋಡಿ ಈ ಥರ, ಓಕೆನಾ? ಸೊ ಇಷ್ಟು ಚೇಂಜ್ ಆಗುತ್ತೆ. ಸೊ ಟೆಕ್ನಿಕಲಿ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀನಿ. ಆನ್ಲೈನ್ ಕ್ಲಾಸ್ ಮಾಡೋಕ್ಕೆ ಒಂದು ಸ್ವಲ್ಪ ನಾನು ಹಿಂಗೆಲ್ಲ ಚಿತ್ರಗಳೆಲ್ಲ ಚೇಂಜ್ ಮಾಡ್ಕೋಬೇಕಲ್ಲ. ನೋಡಿ, ಬಸವಣ್ಣವ್ರು ಬೇಕಂದರೆ ಇಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೀನಿ. ಲಕ್ಷ್ಮಿ ಚಿತ್ರ ಬೇಕು, ಲಕ್ಷ್ಮೀರ್ ವಸತಿ ಜುಹಾಗ್ರೇ ಅಂತ ಹೇಳ್ತೀನಿ. ಆದಿಕವಿ ಪಂಪ ಹಿತ ಮಿತ ಮೃದು ವಚನಂ ಅಂತ ಹೇಳಬೇಕು ಅಂತ ಇದ್ದಾರೆ ಅಂತ ಹೇಳ್ತೀನಿ. ನಾನು ಹಿಂದೆ ಟಿ ವಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಅಂದರೆ ಈ ಬ್ಯಾಕ್ಗ್ರೌಂಡ್ ತೋರಿಸಿದ್ರೆ ಟಕ್ ಅಂತ ನಿಮಗೆ ವಾವ್ ಅಂತ ಎಫೆಕ್ಟ್ಸ್ ಇರುತ್ತೆ. ನಂದು ಪುಸ್ತಕದ ಬ್ಯಾಕ್ಗ್ರೌಂಡ್ಗಳನ್ನೇ ತೋರಿಸಿದ್ರೆ ಆ ಪುಸ್ತಕಗಳ ಬ್ಯಾಕ್ಗ್ರೌಂಡ್ ಬರ್ತದೆ. ಅಂದರೆ ನಾವು ಒಪ್ಪ ಓರಣ ಮಾಡಿಕೊಳ್ಳುವಂಥದ್ದು, ಅಥವಾ ಯಾವ ಪ್ಲ್ಯಾಟ್ಫಾರಮ್ಗೆ ಹೋಗ್ತೀರಿ. ಈಗ ನಾನು ಒಂದು ದೊಡ್ಡ ಈ ಕೇಂಬ್ರಿಡ್ಜ್ ಕಾಲೇಜಲ್ಲಿ 800 ಜನದ ಕೆಪಾಸಿಟಿ ಇರೋ ಆಡಿಟೋರಿಯಂ ಇದೆ. ನಾನು ಸ್ಟೇಜ್ ಮೇಲೆಲ್ಲಿ ಹೋಗ್ತೀನಿ, ನನ್ನ ಫುಲ್ ಅಡಿಯಿಂದ ಮುಡಿಯವರೆಗೆ ಗಮನಿಸ್ತಾರೆ. ಇವಾಗ ಇಲ್ಲಿಷ್ಟು ಮಾತ್ರ, ಇದು ನನ್ನ ಟಿ ವಿನಲ್ಲಿ ಇದ್ದು ಅಭ್ಯಾಸ ಅಲ್ಲ. ಆ ಥರ ಜಾಸ್ತಿ ಮೇಲ್ಗಡೆ ಟಾಪ್ ಗಮನ ಕೊಡ್ತಾ ಇದ್ದೆ. ಇನ್ನು ತಮಾಷೆಗೆ ಹೇಳ್ಬೇಕಂದ್ರೆ ನನ್ನ ಹತ್ರ ಶರ್ಟ್ಸು 100 ಮೇಲಿದೆ, ಪ್ಯಾಂಟು ಅದರ ಅರ್ಧ ಕಡಿಮೆ ಇದೆ ಸ್ವಲ್ಪ. ಯಾಕೆಂದರೆ ಮೇಲ್ಗಡೆ ಕಾಣೋದಕ್ಕೆ ಜಾಸ್ತಿ ಗಮನ ಕೊಟ್ಟಿದ್ದೆ. ಓಕೆ, ಅಂದರೆ ನಾವದು ಯಾವ ಮೀಡಿಯಾಗೆ ನಾನು ಹೋಗ್ತಾ ಇದ್ದೀನಿ. ಈಗ ನಾನು ನಿಮಗೆ ಹೇಳಿದೆ, ಸೀರಿಯಲಲ್ಲಿ ಹೇಗೆ, ಫಿಲಮಲ್ಲಿ ಹೇಗೆ, ರೇಡಿಯೋನಲ್ಲಿ ಹೋದಾಗ ಹೇಗೆ, ಅಲ್ವಾ? ಆಯಾ ಮಾಧ್ಯಮನ ಒಂದ್ಸರಿ ಪ್ರವೇಶ ಮಾಡಿದ್ರೆ, ನಾಟಕನೂ ಒಂದು 4-5 ಮಾಡಿದ್ದೀನಿ. ಸೊ ನಾಟಕದಲ್ಲಿ ಯಾಕೆ ನಾಟಕ ನಮಗೆ ಡೈಲಾಗ್ಸ್ ಹೆಲ್ಪ್ ಆಗುತ್ತೆ ಅಂದರೆ, ಬೇರೆ ಬೇರೆ ಪಾತ್ರಕ್ಕೆ ಹೊಳಹೊಕ್ಕಾಗ ನಮಗೆ ಎಕ್ಸ್ಪೋಜರ್ ಸಿಗುತ್ತೆ, ವಾಯ್ಸ್ ಮಾಡ್ಯುಲೇಷನ್ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ತಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋವಂಥದ್ದು ನನ್ನ ಒಂದು
ಆಸೆ ಮತ್ತು ಆಶಯ. ಏನಂತೀರಿ? ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತಾನೆ. ಸೊ ನೀವು ಜಸ್ಟ್ ಫಾಲೋ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು.